ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೇರಳದಲ್ಲಿ ಕೊರೋನಾ ಜೊತೆ ನಿಫಾ ವೈರಸ್ನ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫುಲ್ ಅಲರ್ಟ್ ಆಗಿದೆ ಅಲ್ಲಿನ ಜಿಲ್ಲಾಡಳಿತ. ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಬೇಕು ಅಂತ ಡಿಸಿ ಆಲ್ರೆಡಿ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಂಕಿತ ಪ್ರಕರಣ ಕಂಡು ಬಂದ್ರೆ ಕೂಡಲೇ ಮಾಹಿತಿ ಕೊಡಬೇಕು, ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡಬೇಕು. ಒಟ್ಟಿನಲ್ಲಿ ಕೇರಳದಲ್ಲಿ ನಿಫಾ ವೈರಸ್ ಆತಂಕ ಜಾಸ್ತಿ ಆಗ್ತಿರೋದ್ರಿಂದ ದಕ್ಷಿಣ ಕನ್ನಡದಲ್ಲಿ ಈಗ ಅಲರ್ಟ್ ಆಗಿರಲೇಬೇಕು ಅಂತ ಡಿಸಿ ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈಗ ಆರೋಗ್ಯ ಇಲಾಖೆಗೆ ಯಾವ್ಯಾವ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಸಾರ್ವಜನಿಕರಿಗೂ ಇದು ಅಪ್ಲೈ ಆಗುತ್ತೆ. ಈಗ ಶಂಕಿತರು ನಿಮ್ಮ ಸುತ್ತಮುತ್ತ ಇದ್ರೆ ಆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಗೆ ನೀವು ಮಾಹಿತಿ ಕೊಡಬೇಕಾಗುತ್ತೆ. ಮತ್ತೆ ಆರೋಗ್ಯ ಇಲಾಖೆ ಇದನ್ನ ಗಂಭೀರವಾಗಿ ತಗೊಳ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರದು. ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸೆಪ್ಟೆಂಬರ್ 3ರಂದು ಕೇರಳದಲ್ಲಿ ನಿಫಾದಿಂದ 12 ವರ್ಷದ ಬಾಲಕ ಸಾವನ್ನಪ್ಪಿದ್ದಾನೆ. ಕೊರೋನಾ ಜೊತೆಗೆ ನಿಫಾ ಬಂದ್ರೆ ತುಂಬಾ ಡೇಂಜರ್. ಅದು ಈಗ ಅಲರ್ಟ್ ಆಗಿರಬೇಕು ಅಂತ ಜಿಲ್ಲಾಡಳಿತ ಕಟ್ಟೆಚ್ಚರವನ್ನ ಕೊಟ್ಟಿದ್ದಾರೆ. ಈಗ ಸಹಜವಾಗಿ ಆತಂಕ ಇದೆ, ಯಾಕಂದ್ರೆ ಇದೇ ನಿಫಾ ವೈರಸ್ 2 ವರ್ಷಗಳ ಹಿಂದೆ ಕೇರಳದಲ್ಲಿ ಕಂಡು ಬಂದಿತ್ತು. ಸೊ ಆಗ ಒಂದು ಆತಂಕ ಏನು ಹುಟ್ಟುಹಾಕಿತ್ತು ಈ ನಿಫಾ ವೈರಸ್, ಆ ಒಂದು ಆತಂಕ ಇನ್ನೂ ಕಡಿಮೆ ಆಗಿಲ್ಲ. ಅದ್ರ ಮಧ್ಯದಲ್ಲಿ ಈಗ ಕೊರೋನಾ ನಿಧಾನವಾಗಿ ನಮ್ಮ ರಾಜ್ಯದಲ್ಲಿ ಕಂಟ್ರೋಲಲ್ಲಿ ಇದೆ ಅಂತ ಹೇಳ್ತಿರುವಾಗಲೇ ಈ ಕೇರಳದಲ್ಲಿ ನೋಡಿ ದಿನನಿತ್ಯ ನಾವು ನೋಡ್ದಂಗೆ 30,000ಕ್ಕೂ ಮೇಲೆ 24 ಅವರ್ಸಲ್ಲಿ ಕೇಸಸ್ ಅಲ್ಲಿ ಬರ್ತಾ ಇರೋದು. ಹಾಗಾಗಿ ಅದ್ರ ಜೊತೆಯಲ್ಲಿ ಈಗ ನಿಫಾ ವೈರಸ್ ಅಂತಂದ್ರೆ ಈಗ RT-PCR ಮಾಡಿದ ತಕ್ಷಣ ಈ ನಿಫಾ ವೈರಸ್ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕಂತಾನೆ ಬೇರೆ ಟೆಸ್ಟ್ ಮಾಡಬೇಕಾಗತ್ತೆ. ಇನ್ನು ಕೇರಳ ಗಡಿಯ ತಲಪಾಡಿ ಚೆಕ್ ಪೋಸ್ಟ್ ಇಂದ ನಮ್ಮ ಪ್ರತಿನಿಧಿ ಕಿಶನ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕೇರಳದಲ್ಲಿ ಕೊರೋನಾದ ಜೊತೆಗೆ ನಿಫಾ ವೈರಸ್ನ ಆತಂಕ ಕೂಡ ಕಾಡ್ತಾ ಇರುವಂತದ್ದು. ಕೇರಳದ ಕೋಯಿಕೋಡ್ನಲ್ಲಿ ಬಾಲಕನಿಗೆ ನಿಫಾ ವೈರಸ್ ಬಂದು ಆತ ಸಾವನ್ನಪ್ಪಿದ ಮೇಲೆ ಕೇಂದ್ರ ಸರ್ಕಾರ ಇಡೀ ಕೇರಳ ರಾಜ್ಯದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ. ಆದರೆ ನೇರವಾಗಿ ಪರಿಣಾಮ ಆಗಿತ್ತಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮೂಲಕ. ಯಾಕೆಂದ್ರೆ ಕೇರಳ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆ ನಿಕಟ ಸಂಪರ್ಕ ಕೂಡ ಇರುವಂಥದ್ದು. ಹಾಗಾಗಿ ಗಡಿ ಭಾಗದಲ್ಲಿ ಹೆಚ್ಚಿನ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ನಾವೀಗ ಮಂಗಳೂರು ಮತ್ತು ಕೇರಳ ಗಡಿ ಭಾಗದ ತಲಪಾಡಿ ಚೆಕ್ ಪೋಸ್ಟ್ ಅಲ್ಲಿ ಇದ್ದೇವೆ. ಎಲ್ಲ ವಾಹನಗಳನ್ನ ತಡೆದು ನಿಲ್ಲಿರುವಂತ ಪೊಲೀಸರು RT-PCR ಟೆಸ್ಟ್ ಅನ್ನ ಕೇಳ್ತಾ ಇದ್ದಾರೆ. ಇದು ಕೊರೋನಾದ ಸಲುವಾಗಿ ಪೊಲೀಸರು ಮಾಡ್ತಾ ಇರುವಂತಹ ಏನು ತಪಾಸಣೆ ಆಗಿರ್ಬೋದು. ಆದರೆ ಜಿಲ್ಲಾ ಆರೋಗ್ಯ ಇಲಾಖೆ ಈಗಾಗಲೇ ಹೈ ಅಲರ್ಟ್ ಅನ್ನ ಜಿಲ್ಲೆಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಹಾಗಾಗಿ ಜಿಲ್ಲೆಯ ಎಲ್ಲ ಜನರಿಗೆ ಮುನ್ನೆಚ್ಚರಿಕೆಯಿಂದ ಇರಬೇಕೆಂಬುದಾಗಿ ಈಗಾಗಲೇ ಜಿಲ್ಲಾಡಳಿತ ಘೋಷಣೆ ಮಾಡಿದೆ. ನಿಫಾ ವೈರಸ್ ಬಗ್ಗೆ ಜನಜಾಗೃತಿ ಮೂಡಿಸೋಕೆ ಈಗಾಗಲೇ ಮಾಹಿತಿ ಪತ್ರವನ್ನ ದಕ್ಷಿಣ ಕನ್ನಡದ ಜಿಲ್ಲಾ ಆರೋಗ್ಯ ಇಲಾಖೆ ಬಿಡುಗಡೆಗೊಳಿಸಿದೆ. ಮತ್ತು ನಿಫಾ ವೈರಸ್ನ ಸೋಂಕಿನ ಲಕ್ಷಣ ಇರುವಂತಹ ಜನರ ಮೇಲೆ ತೀವ್ರವಾದ ನಿಗಾ ಇಡೋಕೆ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕೇರಳ ಭಾಗದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಿಗೆ ಬರುವಂತಹ ರೋಗಿಗಳ ವಿರುದ್ಧ ಅಂದ್ರೆ ರೋಗಿಗಳ ಸಂಪೂರ್ಣವಾದ ತಪಾಸಣೆಯನ್ನು ಮಾಡಬೇಕು. ಯಾವುದೇ ರೀತಿಯಾಗಿ ಸಣ್ಣ ಅನುಮಾನ ಇದ್ರೂ ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕೆಂಬ ಆದೇಶವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮಾಡಿರುವಂಥದ್ದು. ಹಾಗಾಗಿ ಕೇರಳದಿಂದ ಬರುವಂತಹ ರೋಗಿಗಳು, ಜ್ವರದ ಚಿಕಿತ್ಸೆಗೆ ಅಂತ ಬರುವಂತಹ ರೋಗಿಗಳನ್ನ ಸಂಪೂರ್ಣವಾಗಿ ಟೆಸ್ಟ್ ಮಾಡಬೇಕು. ಮತ್ತು ಇಲ್ಲಿನ ಜನರು ಅಂದ್ರೆ ಜಿಲ್ಲೆಯ ಜನರು ಯಾವುದೇ ಪ್ರಾಣಿಗಳು ತಿಂದು ಬಿಟ್ಟಂತಹ ಫಲ ವಸ್ತುಗಳನ್ನ ಮತ್ತೆ ತಿನ್ನಬಾರ್ದೆಂಬ ಸೂಚನೆ ಕೊಟ್ಟಿರುವಂಥದ್ದು. ಪ್ರಮುಖವಾಗಿ ಕೇರಳ ಭಾಗದ ಹಲವು ರಾಜ್ಯಗಳಿಂದ ಮಂಗಳೂರಿನ ವಿವಿಧ ಆಸ್ಪತ್ರೆಗಳಿಗೆ ರೋಗಿಗಳು ಬರ್ತಾರೆ. ಪ್ರಮುಖವಾಗಿ ಮಲಪ್ಪುರಂ ಆಗಿರ್ಬೋದು, ಕಣ್ಣೂರು ಆಗಿರ್ಬೋದು ಮತ್ತು ಕೋಯಿಕೋಡ್ ಜಿಲ್ಲೆಗಳಿಂದ ಕೂಡ ಬರ್ತಾರೆ ರೋಗಿಗಳು, ಹಲವು ಸಂಖ್ಯೆಯಲ್ಲಿ ಕೂಡ ಬರ್ತಾರೆ. ಹಾಗಾಗಿ ಕೇರಳದ ರೋಗಿಗಳ ಮೇಲೆ ಸಾಕಷ್ಟು ನಿಗಾವನ್ನ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಕೂಡ ಕೈಗೊಂಡಿರುವಂಥದ್ದು. ಪ್ರಮುಖವಾಗಿ ಕೇರಳದ ಕೋಯಿಕೋಡ್ನಲ್ಲಿ ಬಾಲಕ ನಿಫಾ ವೈರಸ್ ಇಂದ ಸಾವನ್ನಪ್ಪಿದೆ. ಅನಂತರವಾಗಿ ಸುಮಾರು 250ಕ್ಕಿಂತ ಹೆಚ್ಚು ಜನರ ಮೇಲೆ ಅಲ್ಲಿನ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಐಸೋಲೇಷನ್ ನಲ್ಲಿ ಕೂಡ ಇಟ್ಟಿರುವಂಥದ್ದು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈಗ ಮತ್ತೊಂದು ಆತಂಕ ಕೂಡ ಇರುವಂಥದ್ದು. ಕೇರಳದಲ್ಲಿ ಅತಿ ಹೆಚ್ಚು ಕೊರೋನಾ ಪ್ರಕರಣ ಕೂಡ ಕಾಣ್ತಾ ಇದೆ ಮತ್ತು ಈಗ ನಿಫಾ ವೈರಸ್ನ ಆತಂಕ ಕೂಡ ಇರುವಂಥದ್ದು. ಹಾಗಾಗಿ ಜಿಲ್ಲೆಯಲ್ಲಿ ಸದ್ಯ ಜಿಲ್ಲಾಡಳಿತ ಮತ್ತೊಂದು ಸವಾಲನ್ನ ಸ್ವೀಕಾರ ಮಾಡೋಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿದೆ ಮತ್ತು ಜನರು ಎಚ್ಚರಿಕೆ ಇರಬೇಕೆಂಬ ಮನವಿಯನ್ನು ಕೂಡ ಜಿಲ್ಲಾಡಳಿತ ಮಾಡಿದೆ. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು. ಈ ನಿಫಾ ವೈರಸ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ, ವಿಶ್ಲೇಷಣೆ ಮಾಡೋದಕ್ಕೆ ನಮ್ಮ ಜೊತೆ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಆಂಜನಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ನಮಸ್ಕಾರ. ನಮಸ್ಕಾರಮ್ಮ. ಡಾಕ್ಟರ್, ಈಗ ಫಸ್ಟ್ ಕ್ವೆಶ್ಚನ್, ಈಗ ನೋಡಿ ಕೊರೋನಾ ಅನ್ನೋದು ಕೂಡ ಒಂದ್ ಕಡೆ ನಾವು ನೋಡಿದ್ರೆ ನಿರ್ಲಕ್ಷ್ಯ ಮಾಡಿದ್ರೆ ಮಾರಣಾಂತಿಕ ಕಾಯಿಲೆನೆ, ಅದರಿಂದ ಸಾವು ಸಂಭವಿಸುತ್ತೆ, ಇಲ್ಲ ಅಂತಲ್ಲ. ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ತಗೊಂಡ್ರೆ ಅದೇನ್ ಮಾಮೂಲಿ ಜ್ವರ ಅಂತಾನೆ ಡಾಕ್ಟರ್ಗಳು ಹೇಳಿದನ್ನ ನಾವು ಕೇಳಿದೀವಿ. ಈ ನಿಫಾ ವೈರಸ್ ಹೆಂಗೆ, ಯಾವ ಕ್ಯಾಟಗರಿ ಅದು? ಇಲ್ಲಮ್ಮ, ಇದು ಝೂನೋಟಿಕ್ ಡಿಸೀಸ್ ಅಂತೀವಿ ನಾವು. ಅನಿಮಲ್ಸ್ ಇಂದ
ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಿಗೆ, ಪ್ರಾಣಿಯಿಂದ ಇವು ಬಾವುಲಿ ಇದೆ, ಅದರಿಂದ ಮನುಷ್ಯರಿಗೆ ಬರುವಂತ ಕಾಯಿಲೆ ಇದು ಝೂನೋಟಿಕ್ ಅಂತೀವಿ ನಾವು, ಪ್ರಾಣಿಯಿಂದ ಮನುಷ್ಯನಿಗೆ. ನಮ್ ಕೊರೋನಾ ಇದೆಯಲ್ಲ ಮನುಷ್ಯನಿಂದ ಮನುಷ್ಯನಿಗೆ ಮೊದಲು ಯಾವಾಗಲೂ ಬಂದಿರಬೇಕು ಚೈನಾದಿಂದ, ಬಟ್ ಈಗ ಏನಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಕಾಯಿಲೆ ನಮ್ಮ ಕೋವಿಡ್ ಕೊರೋನಾ. ಬಟ್ ಇದು ಹಂಗಲ್ಲಮ್ಮ, ಇದು ಅನಿಮಲ್ಸ್ ಇಂದ ಬರುವಂತದ್ದು, ಪರ್ಟಿಕ್ಯುಲರ್ಲಿ ಬ್ಯಾಟ್ಸ್ ಇಂದ. ಪರ್ಟಿಕ್ಯುಲರ್ಲಿ ಇದು ನಾವು ಫಸ್ಟ್ ಕಂಡು ಬಂದಿದ್ದು ಕೇರಳದಲ್ಲಿ. ಯಾವುದೇ ಒಂದು ವೈರಲ್ ಫೀವರ್ ನೊಳಗೆ ಜ್ವರ ಅಂತೂ ಇದ್ದೇ ಇರುತ್ತೆ. ಈ ನಮ್ ಕೊರೋನಾ ಒಳಗೆ ರೆಸ್ಪಿರೇಟರಿ ವೈರಸ್ ಅದು. ಬಟ್ ಇಲ್ಲಿ ಬೇರೆ ಬೇರೆ ಇದನ್ನ ಫೀವರ್ ಜೊತೆಗೆ ಬ್ಲೀಡಿಂಗ್ ಆಗ್ಬೋದು, ಹೆಡ್ ಏಕ್ ಬರ್ಬೋದು, ಇವೆಲ್ಲ ಲಕ್ಷಣಗಳು ಇರ್ತವೆ. ಅಂಡ್ ಪರ್ಟಿಕ್ಯುಲರ್ ಲಕ್ಕಿಲಿ ಕೇರಳ ಆ ಬಾರ್ಡರ್ನಾಗ ಅಷ್ಟೇ ಈ ಕಾಯಿಲೆ ಇರೋದ್ರಿಂದ ಎಲ್ಲೂ ಒಂದ್ ಕಡೆ ಅಲ್ಲಿ ಗಮನ ವಹಿಸ್ಬೇಕಾಗತ್ತೆ. ಹಾಕೊಳ್ಳಿ ಮಂಗಳೂರು, ದಕ್ಷಿಣ ಕನ್ನಡ, ಯಾಕಂದ್ರೆ ಕೇರಳ ಬೆಲ್ಟ್ ನಿಂದ ಬರುವಂತವ್ರು. ಬಟ್ ಏನಂದ್ರೆ ಅವ್ರನ್ನ ಮೊದಲು ಐಡೆಂಟಿಫೈ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ಜೀವ ಉಳಿಸಬಹುದು ಅನ್ಸುತ್ತೆ. ಬಟ್ ಕೊರೋನಾಗಿಂತಲೂ ಮೋರ್ ಡೇಂಜರಸ್ ಡಿಸೀಸು ಈ ನಿಪಾ ವೈರಸ್ ಡಿಸೀಸ್. ಒಂದು ಕ್ಲಾರಿಫಿಕೇಶನ್ ಡಾಕ್ಟರ್, ಈಗ ಈ ಕೊರೋನಾ ಬಂದವ್ರಿಗೆಲ್ಲ ನಿಫಾ ಅಟ್ಯಾಕ್ ಆಗಿರುತ್ತೆ ಆ ಚಾನ್ಸಸ್ ಇರುತ್ತಾ ಅಥವಾ ಇದು ಹೆಂಗೆ? ಇಲ್ಲ, ಹಂಗೇನಿಲ್ಲಮ್ಮ. ಇದು ಕೊರೋನಾ ಒಬ್ಬರಿಂದ ಒಬ್ಬರಿಗೆ, ಅದಕ್ಕೆ ನಾವು ಈ 3 ಸೂತ್ರಗಳು ಹೇಳಿದ್ದು, ಸೋಷಿಯಲ್ ಡಿಸ್ಟೆನ್ಸಿಂಗು, ಹ್ಯಾಂಡ್ ವಾಷಿಂಗು, ಮಾಸ್ಕ್. ಅದು ಕೊರೋನಾಗ್ ಮಾತ್ರ ಅಪ್ಲೈ ಆಗುತ್ತೆ. ಯಾಕಂದ್ರೆ ಬಟ್ ಕೊರೋನಾ ಬಂದವರಿಗೆ ಇದು ಬರಬಾರ್ದು ಅಂತ ಏನಿಲ್ಲ. ನಿಪಾ ಪರ್ಟಿಕ್ಯುಲರ್ ಆ ಏರಿಯಾ ಒಳಗೆ ಎಲ್ಲೇನ ನಿಪಾ ವೈರಸ್ ಇದ್ರೆ ಎರಡೂ ಕೂಡ ಅಟ್ಯಾಕ್ ಆಗ್ಬಹುದು. ಬಟ್ ಕೊರೋನಾ ಬಂದವರಿಗೆಲ್ಲ ನಿಪಾ ಬರ್ಬೇಕು ಅಂತ ಆತರ ಏನಿಲ್ಲ. ಈಗ ಅನಿಮಲ್ ಇಂದ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರಿ. ಈಗ ಕೊರೋನಾ ಮನುಷ್ಯರಿಂದ ಮನುಷ್ಯರಿಗೆ ಸ್ಪ್ರೆಡ್ ಆಗ್ತಿತ್ತು. ಅಕಸ್ಮಾತ್ ಈ ನಿಫಾ ಒಬ್ರಿಗೆ ಅಟ್ಯಾಕ್ ಅನಿಮಲ್ ಇಂದಾನೇ ಬಂತು ಅಂತ ಇಟ್ಕೊಳ್ಳಿ, ಒಂದ್ ಪರ್ಸನ್ಗೆ ಬಂದಿತ್ತು ಅಂದ್ರೆ ಆ ಪರ್ಸನ್ ಕಾಂಟ್ಯಾಕ್ಟ್ ಬಂದವ್ರು ಬೇರೆಯವ್ರಿಗೂ ಬರಬಹುದಾ ಇದು, ಅಥವಾ ಅನಿಮಲ್ ಇಂದಾನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಬಂದ್ರೆ ಬರುತ್ತಾ? ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ ಇದು. ಹ್ಯೂಮನ್ ಬೀಯಿಂಗ್ಸ್ ಒಬ್ಬರಿಂದ ಒಬ್ಬರಿಗೆ ನಿಪಾ ಹರಡೋದು. ಓಕೆ, ಹಾ ಸರಿ. ಇವಾಗ ಏನ್ ಟೆಸ್ಟ್ ಮಾಡಿಸ್ಬೇಕು? ಕೆಲವೊಂದು ಸಿಂಪ್ಟಮ್ಸ್ ನೀವು ಹೇಳಿದ್ರಿ, ಅದ್ ಕಂಡು ಬಂದಾಗ ಯಾವ ತರ ಟೆಸ್ಟ್ ಮಾಡ್ಬೇಕು? ನಿಫಾ ವೈರಸ್ ಇದೆ ಅಥವಾ ಇಲ್ಲ ಅಂತ ಫೈಂಡ್ ಔಟ್ ಮಾಡೋಕೆ ಲ್ಯಾಬೊರೇಟರಿ ಟೆಸ್ಟ್ ಇದಾವಮ್ಮ. ನಿಪಾ ವೈರಸ್ಗೆ ಬೇರೆ, ನಮ್ ಕೊರೋನಾಗೆ ಹೆಂಗೆ ನಾವು RT-PCR ಮಾಡ್ತೀವಲ್ಲ, ನಿಪಾಗೆ ಬೇರೆ ಟೆಸ್ಟ್ ಇದಾವೆ. ಅಂಡ್ ಎಲ್ಲಾ ಲ್ಯಾಬ್ ನಲ್ಲೂ ಮಾಡಲ್ಲ, ಐಡೆಂಟಿಫೈಡ್ ಲ್ಯಾಬ್ಸ್ ನಲ್ಲಿ ಮಾಡ್ತಾರೆ. ಸೊ ನ್ಯಾಚುರಲಿ ಡೌಟ್ ಬಂದಾಗೆ ಆ ಟೆಸ್ಟ್ ಗಳನ್ನ ಅಲ್ಲೇ ಮಾಡ್ಬೇಕಾಗುತ್ತೆ. ಈಗ ಕೊರೋನಾ ಬಂದವರಲ್ಲಿ ಯೂಶಲಿ ಈ ಇಮ್ಯುನಿಟಿ ಪವರ್ ಕಡಿಮೆ ಇರೋರಿಗೆ ಬೇಗ ಅಟ್ಯಾಕ್ ಆಗುತ್ತೆ ಅಂತ ಏನು ವಿಶ್ಲೇಷಣೆಗಳು ಆಗ್ತಾ ಇತ್ತು, ಇದು ಅದೇ ತರನಾ? ಎನಿ ವೈರಲ್ ಡಿಸೀಸಸ್ ಯೂಶಲಿ ಅದು ಅಟ್ಯಾಕ್ ಮಾಡೋದು. ಯಾಕಂದ್ರೆ ವೈರಲ್ ಡಿಸೀಸ್ ಯಾರಿಗೆ ಇಮ್ಯುನಿಟಿ ಕಡಿಮೆ ಇರುತ್ತಲ್ಲ, ಇದು ಏನಂದ್ರೆ ಡೈರೆಕ್ಟ್ ಎಕ್ಸ್ಪೋಜರ್. ಇಮ್ಯುನಿಟಿ ಕಡಿಮೆ ಇದ್ರೂ ಕೂಡ ಆ ಪರ್ಟಿಕ್ಯುಲರ್ ವೈರಸ್ಗೆ, ಅಂದ್ರೆ ಇವಾಗ ಬ್ಯಾಟ್ ತಿಂದು ಬಿಟ್ಟಿರೋಂತ ಇದ್ರೆ ಬರೋದಿಲ್ಲ. ಹಂಗೆ ದಟ್ ಇಸ್ ದ ಡಿಫರೆನ್ಸ್. ಸೊ ಆದಷ್ಟು ಆ ಬಾರ್ಡರ್ನಾಗಿರೋರು ಈ ಪ್ರಾಣಿಗಳು ತಿಂದು ಬಿಟ್ಟಿರುವಂತ ಹಣ್ಣುಗಳು ತಿನ್ಬೇಡಿ ಅಂತ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್. ಜೊತೆಗೆ ಎಕ್ಸ್ಪೋಜರ್ ಪರ್ಟಿಕ್ಯುಲರ್ಲಿ ರಿಸ್ಕ್ ಇರೋವಾಗೆ ದಯವಿಟ್ಟು ಆ ಫ್ರೂಟ್ಸ್ ತಿನ್ಬೇಡಿ ಅಂತ ಹೇಳೋದಿದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಅಂದ್ರೆ ಈ ಮೋರ್ಟಾಲಿಟಿ ರೇಟ್ ನೋಡಿದ್ರೆ ನಿಫಾ ವೈರಸ್ ಅಟ್ಯಾಕ್ ಆದವರು ಇದು ಟೂ ಅರ್ಲಿ ಅಂತೀರಾ? ಕಮೆಂಟ್ ಮಾಡಕ್ಕೆ ಇನ್ನು ನೋಡ್ಬೇಕು, ರಿಸರ್ಚ್ ಆಗ್ಬೇಕು ಅಂತನಾ, ಅಥವಾ ಗೊತ್ತಾಗಿದೆಯಾ ಏನಾದ್ರು ವರದಿ ಬಂದಿದೆಯಾ? ಮೊದಲೇ ಬಂದಿತ್ತಮ್ಮ ಕೇರಳದೊಳಗೆ ನಿಪಾ ವೈರಸ್, ಈಗೇನು ಹೊಸದೇನಲ್ಲ. ಆಲ್ರೆಡಿ ಅವರು ನಿಜವಾಗ್ಲೂ ಅವ್ರ ಕೆಪಾಸಿಟಿ ಟು ಕರ್ಟೈಲ್ ದಿಸ್ ಡಿಸೀಸ್ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಹೆಂಗೆ ಕ್ಯಾಸ್ನೂರ್ ಫಾರೆಸ್ಟ್ ಡಿಸೀಸ್ ಬಂದಿತ್ತಲ್ಲ, ಸಾಗರ ಶಿವಮೊಗ್ಗ ಮೊದಲು KFD ನಾವು ಕ್ಯಾಸ್ನೂರ್, ಅದೇ ತರ ಅಲ್ಲಿ ಮಂಕಿಯಿಂದ ಬರೋದು, ಇಲ್ಲಿ ಬ್ಯಾಟ್ ಇಂದ ಬರುತ್ತೆ. ಇದರಿಂದ ಕೇರಳದವರಿಗೆ ಆ ಅನುಭವ ಇದೆ. ಡೆಫಿನೆಟ್ಲಿ ಇಲ್ಲ, ನಮ್ಮ ರಾಜ್ಯಕ್ಕೆ ಇದು ಇನ್ನೂ ಬಂದಿಲ್ಲ, ಆದ್ರೂ ಕೂಡ ಬಾರ್ಡರ್ ಡಿಸ್ಟ್ರಿಕ್ಟ್ ಒಳಗೆ ಈ ಎಚ್ಚರಿಕೆಯನ್ನು ಹೇಳ್ತಿದ್ದಾರೆ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ಮಚ್ ಮೋರ್ ಡೇಂಜರಸ್ ಇದಕ್ಕೆ ಕಂಪೇರ್ ಮಾಡಿದ್ರೆ. ಮಾರ್ಟಾಲಿಟಿ ರೇಟ್ ಅಂತೀವಲ್ಲ, ಡೆತ್ ರೇಟ್ ಇಸ್ ಮೋರ್. ಆದ್ರಿಂದ ಬಹಳ ಎಚ್ಚರಿಕೆ ವಹಿಸ್ಬೇಕು ಅಂತ ಹೇಳುದು. ಅಂದ್ರೆ ಈ ಮಾರ್ಟಾಲಿಟಿ ರೇಟ್ ಅಲ್ಲೂ ಈಗ ನಾವು ನೋಡ್ದಂಗೆ ಮೊನ್ನೆ ಒಬ್ಬ ಬಾಲಕ ಸಾವನ್ನಪ್ಪಿದಾನೆ ಕೇರಳದಲ್ಲೇ. ಅಂದ್ರೆ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಸಮಸ್ಯೆ ಆಗತ್ತಾ ಅಥವಾ ಎಲ್ಲಾ ಏಜ್ ಗ್ರೂಪ್ಗೂ ಇದು ಮಾರಕನಾ? ಎಲ್ಲ ಏಜ್ ಗ್ರೂಪ್ ಅದ್ರೊಳಗೆ ಕೋಮಾರ್ಬಿಡಿಟೀಸ್ ಇದ್ರೆ, ಆಲ್ರೆಡಿ ಡಯಾಬಿಟಿಕ್ ಇದ್ರೆ, ಬೇರೆ ಜುವೆನೈಲ್ ಡಯಾಬಿಟಿಕ್ ಆತರ ಇದ್ರೆ, ನ್ಯಾಚುರಲಿ ಮಾರ್ಟಾಲಿಟಿ ಯಾವುದೇ ಒಂದು ಕಾಯಿಲೆ ಒಳಗೆ ಇಮ್ಯುನಿಟಿ ಕಡಿಮೆ ಇದ್ರೆ, ಕೋಮಾರ್ಬಿಡಿಟೀಸ್ ಇದ್ರೆ ಮಾರ್ಟಾಲಿಟಿ ಜಾಸ್ತಿ ಆಗುತ್ತೆ. ಸಿಮಿಲರ್ ಸಿಂಪ್ಟಮ್ಸ್ ಕೆಲವೊಂದು ಇದೆಯಾ ಡಾಕ್ಟರ್ ನಿಫಾಗೂ ಮತ್ತೆ ಕೊರೋನಾಗೂ? ಅದೇ ಫೀವರ್ ಒಂದು ಮಾತ್ರ ಕಾಮನ್ ಸಿಂಪ್ಟಮ್. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಒಳಗೆ ರನ್ನಿಂಗ್ ನೋಸು, ಫೀವರು, ಬಾಡಿ ಪೇಯ್ನು, ಒಂಥರ ಹೆಡ್ ಏಕು, ಇವೆಲ್ಲ ಕಾಮನ್ ವೈರಲ್ ಸಿಂಪ್ಟಮ್ಸ್ ಅವು. ಫೈನ್, ಥ್ಯಾಂಕ್ ಯು ಡಾಕ್ಟರ್ ಅಂಜನಪ್ಪ ಅವರೇ, ನ್ಯೂಸ್ 18 ಕನ್ನಡಕ್ಕೆ ಮಾತನಾಡಿದಕ್ಕೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಈಗ ನೋಡಿ, ಕೆಲವೊಂದು ಸಿಂಪ್ಟಮ್ಸ್ ಡಾಕ್ಟರ್ ಕೂಡ ಹೇಳಿದ್ರು. ಈ ನಿಫಾ ವೈರಸ್ ಅನ್ನೋದು ಈ ಬಾವುಲಿ ತಿಂದು ಬಿಟ್ಟಂತ ಹಣ್ಣುಗಳಿರ್ಬೋದು ಅಥವಾ ಆಹಾರ ಪದಾರ್ಥಗಳನ್ನ ತಿಂದಂತ ಟೈಮ್ನಲ್ಲಿ, ಅಂದ್ರೆ
ನಿಮ್ಮಲ್ಲಿಂದನೇ ಡೈರೆಕ್ಟಾಗಿ ಕಾಂಟ್ಯಾಕ್ಟಿಗೆ ಬಂದರೆ ಮಾತ್ರ ನಿಮಗೆ ಬರುತ್ತೆ, ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ. ಜ್ವರ, ತಲೆನೋವು, ಮೆದುಳಿನ ಜ್ವರ, ನಿರಂತರವಾಗಿ ನೀವು ಕೆಮ್ತಾ ಇದ್ರೆ ಇವೆಲ್ಲವೂ ಕೂಡ ನಿಫಾ ಲಕ್ಷಣಗಳು. ಕೆಲವೊಂದು ಕೋವಿಡ್ ಜೊತೆಗೆ ಸಿಮಿಲಾರಿಟೀಸ್ ಇದೆ ಈ ಸಿಂಪ್ಟಮ್ಸ್. ಅಂದರೆ ವಾಂತಿ, ಗಂಟ್ಲು ನೋವು, ಕೆಮ್ಮೋದು, ಅದು ಕೂಡ ಕಂಟಿನ್ಯೂಸ್ ಆಗಿ ಕೆಮ್ತಾ ಇರೋದು, ಉಸಿರಾಟದ ತೊಂದರೆ ಏನಾದರೂ ಆದರೆ ಅಥವಾ ಉಸಿರಾಟದ ಸೋಂಕು ಏನಾದರೂ ಕಂಡು ಬಂದರೆ ನಿಫಾ ಟೆಸ್ಟನ್ನು ಮಾಡಿಸ್ಬೇಕಾಗತ್ತೆ. ಇದು ಕೊರೋನಾಗೂ ಇದಕ್ಕೂ ಅಂದರೆ RT-PCR ಅಂದರೆ ಕೊರೋನಾ ಟೆಸ್ಟ್, ಇದು ಲ್ಯಾಬ್ರೇಟರಿಲಿ ಮಾಡಿ ನೋಡ್ತಾರೆ. ಈ ಹಿಂದೆನೂ ಕೇರಳದಲ್ಲಿ ಸಾಕಷ್ಟು ಬಾರಿ ಈ ವೈರಸ್ ಸ್ಪ್ರೆಡ್ ಆಗಿದ್ದನ್ನು ಅದ್ರ ಬಗ್ಗೆ ಡಾಕ್ಟರ್ ಆಗಲೇ ಹೇಳ್ತಾ ಇದ್ರು, ಮಾಹಿತಿ ಕೊಡ್ತಾ ಇದ್ರು. ಸೊ ಈಗ ಕೇರಳ ಗಡಿ ಭಾಗದಲ್ಲಿ ಈ ನಿಫಾ ವೈರಸ್ ಪತ್ತೆಯಾಗಿರೋದ್ರಿಂದ ಆತಂಕ ಜಾಸ್ತಿ